ನಿಧಿ ಪತ್ತೆಯಾದ ಲಕ್ಕುಂಡಿಯ ದೇವಾಲಯದ ಆವರಣದಲ್ಲಿ ಹಾವು ಪತ್ತೆಯಾಗಿದೆ. ಇದು ಗ್ರಾಮಸ್ಥರನ್ನ ಚಕಿತಗೊಳಿಸಿದೆ. ಹಾಸನದಲ್ಲಿ ಲೋಕಾಯುಕ್ತಗೆ ದೂರು ನೀಡಿದ ರೈತನ ಮೇಲೆ ಹಲ್ಲೆ ನಡೆದಿದೆ. ಬೀದರ್ನಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿ ಪ್ರತಿದಿನವೂ ಅಚ್ಚರಿಗೆ ಕಾರಣವಾಗುತ್ತಿದೆ. ಉತ್ಖನನ ಕಾರ್ಯದ ನಡುವೆಯೇ ಲಕ್ಕುಂಡಿಯ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದೆ. ಈ ನಡುವೆ ಈಶ್ವರ ಅರ್ಧನಾರೀಶ್ವರ ದೇಗುಲದ ಆವರಣದಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿ ಗ್ರಾಮಸ್ಥರನ್ನ ಚಕಿತಗೊಳಿಸಿದೆ. ಟಿವಿ9 ವರದಿ ಬೆನ್ನಲ್ಲೇ ಗದಗ ಜಿಲ್ಲೆಯ ಐತಿಹಾಸಿಕ ದೇಗುಲಗಳ ಜೀರ್ಣೋದ್ಧಾರ ನಡೆಯುತ್ತಿದೆ. ಮನೆಯೊಳಗೊಂದು ದೇವಸ್ಥಾನ ಶೀರ್ಷಿಕೆಯ ಅಡಿ ಟಿವಿ9 ವರದಿ ಮಾಡಿದ ಬೆನ್ನಲ್ಲೇ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಚೌಕಿ ಮಠದ ಸಂಕೀರ್ಣದಲ್ಲಿ ಹುದುಗಿದ್ದ ಈಶ್ವರನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿದ್ದೀವಿ. ಏನು ಇದು ಚೌಕಿ ಮಠ ಮನೆಯ ಆವರಣ, ಮನೆಯೊಳಗೊಂದು ದೇವಸ್ಥಾನ ಅಂತ ಟಿವಿ9 ವರದಿ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ದೇವಸ್ಥಾನ ಆವರಣ ಕೂಡ ಅಭಿವೃದ್ಧಿಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಕೈಗೆತ್ತಿಕೊಂಡಿದೆ. ಈ ಭಾಗದಲ್ಲಿ ಏನಿದೆ, ಇಲ್ಲಿ ಒಂದು ಬಿಳಿ ಸುಣ್ಣದ ಗೋಡೆಗಳಿದ್ದಾವೆ. ಆ ಒಂದು ಭಾಗದಲ್ಲಿನೇ ಒಳಗೆ ಐತಿಹಾಸಿಕ ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನಗಳು ಈಗ ಸುಮಾರು 10 ಅಡಿ ನೆಲದಲ್ಲಿ ಹುಗಿದು ಹೋಗಿದೆ. ಹೀಗಾಗಿ ಆ ಒಂದು ದೇವಸ್ಥಾನ ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸ ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿದೆ. ಆದರೆ ಈ ಒಂದು ಸಂಕೀರ್ಣದಲ್ಲಿರುವಂಥ ಎಲ್ಲ ಕುಟುಂಬಗಳಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು. ಅಂದಾಗ ಮಾತ್ರ ನಾವು ಈ ಒಂದು ದೇವಸ್ಥಾನ ತೆರವು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಸುಮಾರು 15 ಕುಟುಂಬಗಳು ನಾವು ಈ ಒಂದು ಆವರಣದಲ್ಲಿದ್ದೀವಿ. 15 ಕುಟುಂಬಗಳಿಗೂ ಕೂಡ ನೀವು ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ಜೊತೆಗೆ ಪರಿಹಾರ ಕೊಡಬೇಕು ಅನ್ನೋ ಬೇಡಿಕೆ ಈಗಾಗಲೇ ಆ ಕುಟುಂಬದವರು ಇಟ್ಟಿದ್ದಾರೆ. ಹೀಗಾಗಿ ಈ ಹಂತದಲ್ಲಿ ಮುಂದಿನ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರುವುದು ಜಿಲ್ಲಾಡಳಿತ ಯಾವ ರೀತಿಯ ಒಂದು ಕಾರ್ಯವನ್ನು ಕೈಗೊಳ್ಳುತ್ತೆ, ಮುಂದೆ ಅವರಿಗೆ ಯಾವ ರೀತಿ ಪರಿಹಾರದ ಮಾತುಗಳನ್ನಾಡುತ್ತೆ ಅಂತ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಕೇಳಿಸಿದೆ. ಈ ಮೂಲಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಹುದುಗಿ ಹೋದಂಥ ಲಕ್ಕುಂಡಿ ವೈಭವವನ್ನು ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಆರಂಭ ಆಗಿದ್ದು ಇಡೀ ಜಿಲ್ಲೆಯ ಜನರಿಗೆ ಒಂದು ಸಂತಸ ತಂದಿದೆ ಅಂತ ಹೇಳ್ಬೋದು.